ಯಾರ್ಯಾರ ತೋಟಕ್ಕೆ ಹೋಗಿ ಎಳನೀರು ಕದ್ಕೊಂಡು ಬರೋದು, ಬಸಳೆ ಕಿತ್ತು ತರೋದು, ತರಕಾರಿ ಕದಿಯೋದು, ಹೂ ಕುಂಡಗಳನ್ನು ಒಡೆಯೋದು, ಒಬ್ಬರ ಮನೆ ಸೊತ್ತನ್ನು ಇನ್ನೊಬ್ಬರ ಮನೆಗೆ ಕೊಂಡೋಗಿ ಹಾಕೋದು. ಈ ಥರ ಹಣ ಎಷ್ಟು ಬೇಕಾದರೂ ಕೊಡ್ತೀನಿ, ಮದ್ದು ಇಂಜೆಕ್ಷನ್ ಎಲ್ಲ ನೀವೇ ತಿನ್ನಿ ಡಾಕ್ಟ್ರೇ, ಕಾಯಿಲೆ ಮಾತ್ರ ನಂದು ವಾಸಿ ಆಗಬೇಕು. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವೇದೆ ಭವಂ ಭವಾನಿ ಸಹಿತಂ ನಮಾಮಿ. ಇವತ್ತು ನಾನು ಮಹಾಶಿವರಾತ್ರಿಯ ವಿಶೇಷತೆಗಳ ಜೊತೆಗೆ ಬಂದಿದ್ದೀನಿ. ಶಿವರಾತ್ರಿಯಂದು ಕೇವಲ ನಿದ್ದೆ ಬಿಡೋದೇ ಜಾಗರಣೆನಾ? ಈ ದಿನ ಕಳ್ಳತನ ಮಾಡಿದರೆ ಶಾಪ ತಟ್ಟೋದಿಲ್ವಾ? ಶಿವರಾತ್ರಿಯ ಯಾಮ ಪೂಜೆ ಅಂದರೆ ಏನು? ಉಪವಾಸದಿಂದ ಶಿವ ಒಲಿತಾರ? ಶಿವನಿಗೆ ಬಿಲ್ವಾರ್ಚನೆ ಮಾಡೋದರ ಹಿಂದಿನ ರಹಸ್ಯ ಏನು? ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು? ಭಕ್ತಿ ಅಂದರೆ ಬರೀ ಪೂಜೆ ಮಾಡೋದಷ್ಟೇನಾ? ಯಾವ ರೀತಿಯ ಭಕ್ತಿ ಮಾಡಿದರೆ ದೇವರಿಗೆ ಇಷ್ಟ ಆಗುತ್ತೆ? ಶಿವರಾತ್ರಿ ಹಬ್ಬದ ಆಚರಣೆಯ ಹಿಂದೆ ಇರೋ ಅಚ್ಚರಿಯ ಪೌರಾಣಿಕ ಕಥೆ ಹಾಗೂ ವೈಜ್ಞಾನಿಕ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಹೆಸರಲ್ಲೇ ಇರೋ ಹಾಗೆ ರಾತ್ರಿ ಇಡೀ ಜಾಗರ ಇದ್ದು ಶಿವನನ್ನು ಆರಾಧನೆ ಮಾಡುವ ರಾತ್ರಿಯೇ ಶಿವರಾತ್ರಿ. ಶಿವ ಅಂದ್ರೇನೆ ಸರಳತೆ. ಶಿವ ಆಡಂಬರ ಪ್ರಿಯನಲ್ಲ, ಅಲಂಕಾರ ಪ್ರಿಯನೂ ಅಲ್ಲ. ಶಿವನ ಆಭರಣ ನಾಗ. ಭಸ್ಮವನ್ನು ಬಳ್ಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನವಾಸಿಯಾಗಿರೋ ಸರಳ ಮತ್ತು ಅಷ್ಟೇ ಅಮೋಘ ಶಕ್ತಿ. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ. ಕೈಲಾಸವಾಸಿಗೆ ಅತೀ ಪ್ರೀತಿಯ ದಿನ ಈ ಶಿವರಾತ್ರಿ. ಶಿವರಾತ್ರಿಯ ದಿನ ತನ್ನನ್ನು ಪೂಜಿಸೋ ಭಕ್ತರಿಗೆ ವಿಶೇಷ ಅನುಗ್ರಹ ನೀಡೋದಾಗಿ ಸ್ವತಃ ಶಿವದೇವರೇ ಹೇಳಿದ್ದಾರೆ ಅಂತ ಹೇಳುತ್ತೆ ಶಿವಪುರಾಣ. ಈಗ ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇರೋ ಪೌರಾಣಿಕ ಕಥೆಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪೌರಾಣಿಕ ಕಥೆಗಳಿವೆ. ಸಮುದ್ರ ಮಥನ ಮಾಡಬೇಕಾದ್ರೆ ಮೊದಲು ಬಂದದ್ದು ಹಾಲಾಹಲ ಅಂದರೆ ವಿಷ. ಬಂದಂಥ ವಿಷವನ್ನು ಸ್ವೀಕರಿಸದೆ ಹಾಗೆ ಬಿಟ್ಟರೆ ಇಡೀ ನಭೋಮಂಡಲವೇ ನಾಶ ಆಗ್ತಾ ಇತ್ತು. ಲೋಕ ಕಲ್ಯಾಣಕ್ಕಾಗಿ ಶಿವ ವಿಷವನ್ನು ಕುಡಿತಾರೆ. ಹೊಟ್ಟೆಗೆ ವಿಷ ಸೇರಬಾರ್ದು ಅನ್ನೋ ದೃಷ್ಟಿಯಿಂದ ಪಾರ್ವತಿ ದೇವಿ ಗಂಟಲಲ್ಲೇ ತಡೀತಾರೆ. ಅಂದಿನಿಂದ ಶಿವ ನೀಲಕಂಠ ಆಗ್ತಾರೆ. ವಿಷ ಸೇವಿಸಿ ನಿದ್ರಿಸಿದ್ರೆ ದೇಹ ಇಡೀ ಬೇಗನೆ ವಿಷ ಹರಡುತ್ತೆ. ವಿಷ ಹರಡದಂತೆ ತಡೆಯುವುದಕ್ಕೆ ದೇವತೆಗಳೆಲ್ಲ ಸೇರಿ ಶಿವ ಭಜನೆ ಮಾಡಿ ಶಿವದೇವರನ್ನ ಎಚ್ಚರದಿಂದ ಇರೋ ಹಾಗೆ ಮಾಡಿದ್ರು. ಇದೇ ಶಿವರಾತ್ರಿ ಅನ್ನೋದೊಂದು ಕಥೆ. ಇನ್ನೊಂದು ಕಥೆ ಏನಿದೆ ಅಂದರೆ, ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಬಂದ ದೇವಲೋಕದ ಗಂಗೆಯ ಅಬ್ಬರವನ್ನು ತಡೆಯೋದಕ್ಕೆ ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನು ಕಟ್ಟಿ ಹಾಕ್ತಾರೆ. ಪೂರ್ವಜರ ಮುಕ್ತಿಗೆ ಗಂಗೆ ಬೇಕೇ ಬೇಕು. ಆದ ಕಾರಣ ಶಿವನನ್ನು ಒಲಿಸಿ ಗಂಗೆಯನ್ನು ಭೂಮಿಗೆ ಹರಿಸೋ ಹಾಗೆ ಭಗೀರಥ ಪ್ರಾರ್ಥಿಸ್ತಾನೆ. ಆತನ ಭಕ್ತಿಗೆ ಮೆಚ್ಚಿ ಗಂಗೆಯನ್ನು ಭೂಮಿಗೆ ಹರಿಯೋದಕ್ಕೆ ಬಿಟ್ಟಂತಹ ಪವಿತ್ರ ದಿನ ಶಿವರಾತ್ರಿ ಅಂತೆ. ಮತ್ತೊಂದು ಕಥೆ ಇದೆ. ತೀವ್ರ ತಪಸ್ಸಿನ ಮೂಲಕ ಪಾರ್ವತಿ ದೇವಿ ಶಿವನನ್ನ ಒಲಿಸಿಕೊಂಡು ವಿವಾಹವಾದ ದಿನ ಶಿವರಾತ್ರಿಯ ದಿನ ಅಂತೆ. ಉತ್ತರಾಖಂಡದ ತ್ರಿಯುಗಿ ನಾರಾಯಣ ದೇವಸ್ಥಾನದಲ್ಲಿ ಈ ವಿವಾಹ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಲೂ ಆ ಸ್ಥಳದಲ್ಲಿ ಬ್ರಹ್ಮಶಿಲೆ ಇದೆಯಂತೆ. ತಾರಕಾಸುರನ ವಧೆಗೆ ಶಿವಪುತ್ರನ ಅಗತ್ಯ ಇದ್ದಿದ್ರಿಂದ ದೇವಾನುದೇವತೆಗಳ ಸಮ್ಮುಖದಲ್ಲಿ ಬ್ರಹ್ಮದೇವರ ಪೌರೋಹಿತ್ಯದಲ್ಲಿ ವಿವಾಹ ಮಹೋತ್ಸವ ನೆರವೇರಿದ್ದು ಈ ದಿವ್ಯ ವಿವಾಹದ ಪ್ರತೀಕವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಲಿಂಗ ಪುರಾಣದಲ್ಲಿ ಬರುವ ಕಥೆಯ ಪ್ರಕಾರ ಬ್ರಹ್ಮ ಮತ್ತೆ ವಿಷ್ಣು ದೇವರು ತಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ವಾಗ್ವಾದ ಮಾಡ್ತಾ ಇದ್ದಾಗ ಶಿವ ಜ್ವಾಲಾಮುಖಿಯಂತಹ ಸ್ತಂಭದ ರೂಪದಲ್ಲಿ ಗೋಚರಿಸಿ ಇದರ ಆದಿ
ಮತ್ತೆ ಅಂತ್ಯವನ್ನ ಪತ್ತೆ ಹಚ್ಚಿ ಆವಾಗ ಗೊತ್ತಾಗುತ್ತೆ ಯಾರು ಶ್ರೇಷ್ಠರು ಅಂತ ಸವಾಲು ಹಾಕ್ತಾರೆ. ಹಂಸರೂಪ ತಾಳಿದ ಬ್ರಹ್ಮದೇವರು ಅಗ್ನಿಕಂಬದ ಶಿರವನ್ನ ಹುಡುಕೋದಕ್ಕೆ ಮೇಲ್ಮುಖವಾಗಿ ಹೊರಡ್ತಾರೆ. ಶ್ರೀ ವಿಷ್ಣು ವರಾಹಾವತಾರವನ್ನ ತಾಳಿ ಕಂಬದ ತಳವನ್ನ ಕಂಡು ಹಿಡಿಯೋದಕ್ಕೆ ಪಾತಾಳಕ್ಕೆ ಹೋಗ್ತಾರೆ. ಎಷ್ಟೇ ಮುಂದೆ ಮುಂದೆ ಹೋದ್ರೂ ಇವರಿಬ್ಬರಿಗೂ ಕಂಬದ ಆದಿ ಮತ್ತೆ ಅಂತ್ಯ ಕಾಣೋದಿಲ್ಲ. ಆಗ ಇವರಿಬ್ಬರಿಗೂ ಶಿವನ ಅನಂತ ಶಕ್ತಿಯ ಅರಿವಾಗುತ್ತೆ. ಶಿವ ಲಿಂಗರೂಪಿ ಆಗ್ತಾರೆ. ಶಿವ ಲಿಂಗ ರೂಪವನ್ನ ತಾಳಿದ ಈ ಶುಭ ದಿನವನ್ನ ಶಿವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ ಅಂತೆ. ಇನ್ನೊಂದು ಕಥೆ ಬೇಡನ ಶಿವಭಕ್ತಿಯ ಕಥೆ. ಒಂದು ಸಲ ಒಬ್ಬ ಬೇಟೆಗಾರ ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗ್ತಾನಂತೆ. ಇಡೀ ದಿನ ಅಲ್ಲಿದ್ರು ಅವನಿಗೆ ಯಾವುದೇ ಬೇಟೆ ಸಿಗ್ಲಿಲ್ಲ. ಬೇಟೆಗಾಗಿ ಹುಡುಕ್ತಾ ಕತ್ತಲಾಗಿದೆ, ಇವನಿಗೆ ಗೊತ್ತಾಗೋದಿಲ್ಲ. ಇಷ್ಟೊಂದು ಕತ್ತಲಾಗಿದೆ, ಊರಿನ ದಾರಿ ಹೇಗೆ ಹಿಡಿಯೋದು? ಹಾಗಂತ ಕಾಡಲ್ಲಿ ಇರೋಕ್ಕಾಗತ್ತಾ? ಯಾವುದಾದ್ರೂ ಪ್ರಾಣಿ ತಿಂದು ಬಿಟ್ರೆ? ಈ ಥರ ಯೋಚನೆ ಮಾಡ್ತಾ ಇರುವಾಗ ಅಲ್ಲೇ ಒಂದು ಕಡೆ ಶಿವಲಿಂಗ ಕಾಣುತ್ತೆ. ಶಿವಲಿಂಗದ ಪಕ್ಕದಲ್ಲೇ ಒಂದು ಮರ ಇರುತ್ತೆ. ಬೇಡ ಏನ್ ಮಾಡ್ತಾನೆ, ಮರ ಏರಿ ಕೂತ್ಕೊಳ್ತಾನೆ. ಮರದ ಮೇಲೆ ನಿದ್ದೆ ಬಂದು ಕೆಳಗೆ ಬಿದ್ದರೆ ಅದು ಕೂಡ ಅಪಾಯ. ಹಾಗಾಗಿ ನಿದ್ದೆ ಬಾರದೇ ಇರೋ ಹಾಗೆ ಶಿವನಾಮ ಸ್ಮರಣೆ ಮಾಡ್ತಾ ಮರದ ಒಂದೊಂದೇ ಎಲೆಗಳನ್ನ ಕಿತ್ತು ಕೆಳಗೆ ಹಾಕೋದಕ್ಕೆ ಶುರು ಮಾಡ್ತಾನೆ. ಕಿತ್ತು ಹಾಕಿದಂತ ಎಲೆಗಳೆಲ್ಲ ಶಿವಲಿಂಗದ ಮೇಲೆ ಬೀಳ್ತಾ ಇತ್ತಂತೆ. ಕಾಕತಾಳೀಯ ಅನ್ನೋ ಹಾಗೆ ಅವನು ಹತ್ತಿ ಕೂತಂತಹ ಮರ ಕೂಡ ಬಿಲ್ವದ ಮರ ಆಗಿತ್ತು. ಆ ದಿನ ಕೂಡ ಶಿವರಾತ್ರಿಯ ದಿನವೇ ಆಗಿರುತ್ತೆ. ಬೇಟೆಗಾರ ಬೆಳಿಗ್ಗೆ ಆಹಾರ ಇಲ್ಲದೆ ತನಗೇ ಅರಿವಿಲ್ಲದ ಹಾಗೆ ರಾತ್ರಿ ಪೂರ ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಮಾಡಿದ ಪುಣ್ಯದ ಫಲವಾಗಿ ಈ ಬೇಡನೆ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅನ್ನೋ ಕಥೆ ಇದೆ. ಶಿವ ಆದಿಯೋಗಿ. ಆದಿಯೋಗಿ ಅಂದ್ರೆ ಮೊದಲನೇ ಯೋಗಿ. ಯೋಗ ಜ್ಞಾನವನ್ನ ಸಪ್ತರ್ಷಿಗಳಿಗೆ ರವಾನಿಸಿದ ವಿಶ್ವಗುರು ಶಿವ. ಯೋಗ ಸಂಪ್ರದಾಯದ ಮೊದಲ ಪ್ರತಿಪಾದಕ ಶಿವ. ಆಂತರಿಕ ಶಾಂತಿ, ಸ್ವಯಂ ಅನ್ವೇಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಕಡೆಗೆ ದಾರಿ ತೋರಿಸುವಂತಹ ಗುರುವಾಗಿ ಕಾಣಿಸ್ತಾರೆ. ಇನ್ನು ಸ್ಮಶಾನವಾಸಿ ರುದ್ರ ಜೀವನದ ಅಂತಿಮ ಸತ್ಯವನ್ನ ತಿಳಿಸ್ತಾರೆ. ಕೈಲಾಸದಂತೆ ಸ್ಮಶಾನವು ಕೂಡ ರುದ್ರನ ವಾಸಸ್ಥಾನ. ಸ್ಮಶಾನವಾಸಿ ಅಂದ್ರೆ ಭೌತಿಕ ಕಾಮನೆಗಳು, ಆಸೆಗಳು ಮತ್ತು ಭೌತಿಕ ಬಂಧನಗಳನ್ನ ಮೀರಿ ನಿಂತವಳು. ಇಂತಹ ಶಿವನನ್ನ ಶಿವರಾತ್ರಿಯ ದಿನ ಹೇಗೆ ಪೂಜಿಸಬೇಕು ಅಂತ ಈಗ ತಿಳ್ಕೊಳ್ಳೋಣ. ಆ ದಿನ ಸ್ನಾನಾದಿ ಕರ್ಮಗಳನ್ನ ಮುಗಿಸಿ ಉಪವಾಸ ಮಾಡಬೇಕು. ನೀರು ಕೂಡ ಮುಟ್ಟದೆ ಉಪವಾಸ ಮಾಡೋರು ಇದ್ದಾರೆ. ಇನ್ನು ದೇಹ ಸ್ಥಿತಿಗೆ ಅನುಗುಣವಾಗಿ ಫಲಾಹಾರವನ್ನ ಸೇವಿಸಿ ಉಪವಾಸ ಮಾಡೋರು ಇದ್ದಾರೆ. ಈ ದಿನ ಉಪವಾಸ ಯಾಕೆ ಮಾಡಬೇಕು ಅಂದ್ರೆ ಬೇಕಾಬಿಟ್ಟಿ ತಿನ್ನೋ ಹಾಗಿಲ್ಲ. ಹಾಗಾಗಿ ಆಸೆಯನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಆಸೆ ಕಂಟ್ರೋಲ್ ಮಾಡಬೇಕಂದ್ರೆ ನಾಲಿಗೆ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ. ನಾಲಿಗೆ ಕಂಟ್ರೋಲ್ನಲ್ಲಿ ಇದ್ದಾಗ ಮನಸ್ಸು ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಆಗ ದೇವರ ಚಿಂತನೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಉಪವಾಸ ಮಾಡೋದ್ರಿಂದ ದೇಹದ ವಿಷಕಾರಿ ಅಂಶಗಳು ಹೊರ ಹೋಗುತ್ತೆ. ಹಾಗಂತ ಉಪವಾಸ ಅಂದ್ರೆ ಬರೀ ಆಹಾರವನ್ನ ಮಾತ್ರ ತ್ಯಾಗ ಮಾಡೋದಲ್ಲ. ನಮ್ಮಲ್ಲಿ ವಿಷಕಾರಿ ಗುಣಗಳು ಕೂಡ ಇದೆ ಅಲ್ವಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅದನ್ನೂ ತ್ಯಾಗ ಮಾಡಬೇಕು. ಅವರಿವರ ಬಗ್ಗೆ ಕೆಟ್ಟದಾಗಿ ಮಾತನಾಡದೆ ಬರೀ ದೇವರ ನಾಮಸ್ಮರಣೆ ಮಾಡ್ತಾ ಮನಸ್ಸನ್ನ ಕೂಡ ಶುದ್ಧವಾಗಿ ಇಟ್ಟುಕೊಂಡಾಗ ಮಾತ್ರ ಉಪವಾಸಕ್ಕೆ ಮಹತ್ವ ಬರುತ್ತೆ. ಹೀಗೆ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇದ್ರೆ ಪರವಾಗಿಲ್ಲ, ನಮ್ಮ ಮನೆಯಲ್ಲೇ ಕೂತು ಶಿವ ಪೂಜೆಯನ್ನ ಮಾಡಬಹುದು. ಶಿವರಾತ್ರಿಯ ಶಿವ ಪೂಜೆಯಲ್ಲಿ ಬಿಲ್ವಪತ್ರೆ ತುಂಬಾ ಮಹತ್ವವನ್ನ ಪಡೆದಿದೆ. ಶಿವನಿಗೆ ಬಿಲ್ವಪತ್ರೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಈ ದಿನ ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನ ಅರ್ಪಿಸಿದ್ರೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಿಲ್ವಪತ್ರೆಯ 3 ಎಲೆಗಳು ತ್ರಿನೇತ್ರನ 3 ಕಣ್ಣುಗಳನ್ನ ಮತ್ತೆ ತ್ರಿಶೂಲವನ್ನ ಸಂಕೇತಿಸ್ತವೆ.
ಎಕ್ಕದ ಗಿಡದ ಹೂವನ್ನು ಕೂಡ ಅರ್ಪಿಸೋದು ಮಂಗಳಕರ ಅಂತ ಭಾವಿಸಲಾಗಿದೆ. ಇನ್ನು ಶಿವರಾತ್ರಿಯ ಜಾಗರಣೆಯನ್ನ ಯಾಕೆ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ನಾವು ಜಾಗೃತವಾಗಿರೋದಕ್ಕೆ. ಈ ದಿನದ ಜಾಗರಣೆಗೆ ಬಹಳ ಪ್ರಾಶಸ್ತ್ಯ ಇದೆ. ಕತ್ತಲಾಗ್ತಾ ಇದ್ದ ಹಾಗೆ ಭಯ ಆಗುತ್ತೆ. ಭಯ ತಮೋಗುಣದ ಸಂಕೇತ. ತಮೋಗುಣದಿಂದ ಹೊರಗೆ ಬರೋದಕ್ಕೆ ಇಡೀ ರಾತ್ರಿ ದೇವರ ನಾಮಸ್ಮರಣೆ ಮಾಡಬೇಕು. ಆ ಮೂಲಕ ತಿಳುವಳಿಕೆಯ ಕಡೆ ಹೋಗಬೇಕು ಅನ್ನೋದು ಈ ಜಾಗರಣೆಯ ಅರ್ಥ. ಶಿವರಾತ್ರಿಯ ದಿನದ ಜಾಗರಣೆ ಉತ್ತಮ ಅನ್ನೋದು ವೈಜ್ಞಾನಿಕ ಸತ್ಯ ಕೂಡ ಆಗಿದೆ. ಈ ದಿನ ಗ್ರಹಗಳ ಜೋಡಣೆಯಿಂದಾಗಿ ಮನುಷ್ಯನ ದೇಹದಲ್ಲಿ ಶಕ್ತಿ ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತೆ. ಈ ಶಕ್ತಿಯ ಲಾಭ ಪಡೆಯೋದಕ್ಕೋಸ್ಕರ ಜಾಗರಣೆ ಮಾಡೋದಕ್ಕೆ ಕೂತ್ಕೊಳ್ಳುವಾಗ ಬೆನ್ನ ಮೂಳೆಯನ್ನ ನೇರವಾಗಿ ಇಟ್ಟುಕೊಂಡು ಜಾಗರಣೆ ಮಾಡಬೇಕು. ಈ ಪೊಸಿಷನ್ನಲ್ಲಿ ರಾತ್ರಿ ಇಡೀ ಕೂತ್ಕೊಳ್ಳೋದ್ರಿಂದ ನಮ್ಮ ದೇಹದ ನಾಡಿ ಕೇಂದ್ರಗಳು ಭೂಮಿಗೆ ಲಂಬವಾಗಿರುತ್ತೆ. ಮಲಗಿದ್ರೆ ಶಕ್ತಿಯ ಹರಿವಲ್ಲಿ ವ್ಯತ್ಯಾಸ ಆಗುತ್ತೆ. ನೇರವಾಗಿ ಕೂತು ಧ್ಯಾನ ಮಾಡಿದಾಗ ಕುಂಡಲಿನಿ ಶಕ್ತಿಯ ಮುಕ್ತ ಸಂಚಾರಕ್ಕೆ ಸಹಾಯ ಆಗುತ್ತೆ. ಓಂ ತ್ರ್ಯಂಬಕಂ ಯಚಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕುಮಿವ ಬಂಧನಾತ್ ಮೃತ್ಯುರ್ಮುಕ್ಷೀಯ ಮಾಮೃತಾತ್ ಅನ್ನೋ ಮಹಾಮೃತ್ಯುಂಜಯ ಮಂತ್ರವನ್ನ, ಹಾಗೆ ಓಂ ನಮಃ ಶಿವಾಯ ಅನ್ನೋ ಶಿವ ಪಂಚಾಕ್ಷರಿ ಮಂತ್ರವನ್ನ 108 ಸಲ ಪಠಿಸ್ಬೇಕಂತೆ. ಜಪ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಖುಷಿಯ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇನ್ನು ಜಾಗರಣೆ ಅಂದರೆ ನಿದ್ದೆ ಬಿಡೋದು ಮಾತ್ರ ಅನ್ನೋ ಒಂದು ವರ್ಗ ಇದೆ. ಈ ವರ್ಗ ಏನು ಮಾಡ್ತಾರೆ ಅಂದರೆ, ಯಾರ್ಯಾರ ತೋಟಕ್ಕೆ ಹೋಗಿ ಎಳನೀರು ಕದ್ಕೊಂಡು ಬರೋದು, ಬಸಳೆ ಕಿತ್ತು ತರೋದು, ತರಕಾರಿ ಕದಿಯೋದು, ಹೂ ಕುಂಡಗಳನ್ನು ಒಡೆಯೋದು, ಒಬ್ಬರ ಮನೆ ಸೊತ್ತನ್ನು ಇನ್ನೊಬ್ಬರ ಮನೆಗೆ ಕೊಂಡೋಗಿ ಹಾಕೋದು, ಈ ಥರ ಜಾಗರಣೆ ಮಾಡ್ತಾರೆ. ಮತ್ತೆ ಈ ದಿನದ ಶಾಪ ತಟ್ಟೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಇದು ಸತ್ಯನಾ ಅಂತ ನೋಡೋದಾದ್ರೆ ಖಂಡಿತ ಇದು ಸತ್ಯ ಅಲ್ಲ. ಶಿವಪುರಾಣ ಅಥವಾ ಇನ್ಯಾವುದೇ ಶಾಸ್ತ್ರದಲ್ಲೂ ಕೂಡ ಕಳ್ಳತನ ಮಾಡಿ ಅಂತ ಇಲ್ಲ. ಹಿಂದಿನ ಕಾಲದಲ್ಲಿ ಎಚ್ಚರವಾಗಿರೋದಕ್ಕೆ ಕೆಲವೊಂದು ಚೇಷ್ಟೆ ತುಂಟಾಟಗಳನ್ನು ಮಾಡ್ತಾ ಇದ್ರು. ಕ್ರಮೇಣ ಇದೇ ಮುಂದುವರಿತಾ ಹೋಯಿತು. ಶಿವಪೂಜೆ ಮಾಡೋದೇ ಪಾಪ ಕಳೆಯೋದಕ್ಕೆ. ಆದ್ರಿಂದ ಕಳ್ಳತನ ಮಾಡಿ ಹೊಸ ಪಾಪಗಳನ್ನು ಮಾಡೋದು ಸರಿ ಅಲ್ಲ. ಈ ರೀತಿಯ ಜಾಗರಣೆಗೆ ಒಳ್ಳೆಯ ಫಲ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಜಾಗರಣೆ ಅಂದರೆ ಕೇವಲ ನಿದ್ದೆ ಮಾತ್ರ ಬಿಡೋದಲ್ಲ, ಅಂತರಾತ್ಮದ ನಿದ್ದೆ ಬಿಡಬೇಕು. ಅಂತರಾತ್ಮದ ಜಾಗೃತಿ ಮಾಡುವಂತಹ ಪ್ರಯತ್ನ ಮಾಡಬೇಕು. ಇನ್ನು ಶಿವರಾತ್ರಿಯಂದು ನಡೆಯೋ ಯಾಮ ಪೂಜೆ ಅಂದ್ರೆ ಏನು? ಅಭಿಷೇಕ ಪ್ರಿಯ ಶಿವನಿಗೆ ಯಾಮ ಪೂಜೆಯಲ್ಲಿ ಯಾವೆಲ್ಲ ಅಭಿಷೇಕಗಳನ್ನು ಮಾಡಲಾಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಶಿವರಾತ್ರಿಯ ದಿನ ಹಗಲು ರಾತ್ರಿ ಶಿವಪೂಜೆ ಮಾಡಲಾಗುತ್ತೆ. ರಾತ್ರಿ ಜಾಗರಣೆ ಮಾಡಿ 4 ಯಾಮಗಳಲ್ಲಿ ಶಿವಪೂಜೆ ಮಾಡಬೇಕಂತೆ. ಯಾಮ ಅಂದ್ರೆ 3 ತಾಸುಗಳ ಅವಧಿ. 12 ಗಂಟೆಗಳ ರಾತ್ರಿಯ ಹೊತ್ತನ್ನ 4 ಯಾಮಗಳಾಗಿ ವಿಂಗಡಿಸ್ತಾರೆ. ಮೊದಲ ಯಾಮ ಪೂಜೆ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಎರಡನೇ ಯಾಮ ಪೂಜೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ. ಮೂರನೇ ಯಾಮ ಪೂಜೆ 12 ಗಂಟೆಯಿಂದ 3 ಗಂಟೆವರೆಗೆ. ನಾಲ್ಕನೇ ಯಾಮ ಪೂಜೆ 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ನಡೆಯುತ್ತೆ. ಈ 4 ಯಾಮಗಳು ಜೀವನದ 4 ಘಟ್ಟಗಳಿಗೆ ಸಂಬಂಧಿಸಿದೆ. ಮೊದಲನೇ ಯಾಮ ಸಂಜೆ 6ರಿಂದ ರಾತ್ರಿ 9 ಗಂಟೆ. ಈ ಅವಧಿಯಲ್ಲಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಲಾಗುತ್ತೆ. ಜೀವನದ ಮೊದಲನೇ ಘಟ್ಟವಾದ ಬಾಲ್ಯ ಮತ್ತೆ ಧರ್ಮವನ್ನ ಇದು ಸೂಚಿಸುತ್ತೆ. ಹಾಲು ಅಂದ್ರೆ ಮುಗ್ಧತೆಯ ಸಂಕೇತ. ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರ ಪಡೆದ್ರೆ ಜೀವನದ ಅಡಿಪಾಯ ಭದ್ರವಾಗಿರುತ್ತೆ ಅನ್ನೋದು ಇದರ ಅರ್ಥ. ಎರಡನೇ ಯಾಮ ಪೂಜೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗಿನ ಅವಧಿ. ಇದು ಜೀವನದ ಎರಡನೇ ಘಟ್ಟ, ಯೌವನ ಮತ್ತೆ ಸಂಪತ್ತನ್ನ ಸೂಚಿಸುತ್ತೆ. ಈ ಸಮಯದಲ್ಲಿ ಶಿವನಿಗೆ ಮೊಸರಿನ ಅಭಿಷೇಕ ಮಾಡಲಾಗುತ್ತೆ. ಮೊಸರು ಅಂದ್ರೆ ಸ್ಥಿರತೆಯ ಸಂಕೇತ.
ಯೌವನದಲ್ಲಿ ಸಂಪತ್ತನ್ನು ಗಳಿಸಬೇಕು, ಹಾಗೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅನ್ನೋ ಅರ್ಥ. ಮೂರನೇ ಯಾಮ ಅಂದರೆ ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆಯವರೆಗಿನ ಅವಧಿ. ಇಲ್ಲಿ ಶಿವನಿಗೆ ತುಪ್ಪದ ಅಭಿಷೇಕ ಮಾಡಲಾಗುತ್ತೆ. ತುಪ್ಪ ಅಂದರೆ ಬೆಳಕು ಮತ್ತು ಶುದ್ಧೀಕರಣದ ಸಂಕೇತ. ಜೀವನದ 3ನೇ ಘಟ್ಟ ಮಧ್ಯ ವಯಸ್ಸು ಮತ್ತು ಕಾಮ ಅಂದರೆ ಭೌತಿಕ ಕಾಮನೆಗಳನ್ನು ಶಿವನಿಗೆ ಅರ್ಪಿಸಿ ಜಗತ್ತಿನ ಮಾಯೆಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಡಬೇಕು. ಇನ್ನು 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯ ಅವಧಿಯ ಯಾಮ ಪೂಜೆ ವೃದ್ಧಾಪ್ಯ ಮತ್ತು ಮೋಕ್ಷ, ಬದುಕಿನ ಅಂತಿಮ ಘಟ್ಟವನ್ನು ಸೂಚಿಸುತ್ತೆ. ಈ ಅವಧಿಯಲ್ಲಿ ಶಿವನಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಲಾಗುತ್ತೆ. ಜೇನುತುಪ್ಪ ಸತ್ವಗುಣ ಮತ್ತು ಸಿಹಿಯ ಸಂಕೇತ, ಅಂದರೆ ಪರಮಾತ್ಮನಲ್ಲಿ ಲೀನವಾಗುವಂತಹ ಸಿಹಿಯಾದ ಹಂಬಲ. ಇದಿಷ್ಟು ಯಾಮ ಪೂಜೆಯ ಮಹತ್ವ. ಇನ್ನು ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಏನಾದರೂ ಇದೆಯಾ ಅಂತ ಈಗ ತಿಳಿಯೋಣ. ಶಿವರಾತ್ರಿಯ ಸಮಯ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಆರಂಭ ಆಗುವಂತಹ ಹೊತ್ತು. ವಾತಾವರಣದ ಬದಲಾವಣೆಗೆ ನಮ್ಮ ದೇಹ ಕೂಡ ಹೊಂದ್ಕೊಳ್ಬೇಕು. ಹಾಗಾಗಿ ಈ ದಿನ ನಾವು ಮಾಡುವಂತಹ ಉಪವಾಸ ದೇಹದ ಮೇಲೆ ಬಹಳ ಉತ್ತಮವಾದ ಪ್ರಭಾವ ಬೀರುತ್ತೆ. ಶಿವರಾತ್ರಿಯ ದಿನ ಬಿಲ್ವ ಪತ್ರೆಗೆ ವಿಶೇಷ ಶಕ್ತಿ ಇರುತ್ತೆ ಅಂತೆ. ಇದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಇರುವ ತೊಂದರೆಗಳನ್ನು ನಿವಾರಿಸುತ್ತೆ ಮತ್ತು ಶಿವಲಿಂಗದ ಮೇಲೆ ನಿರಂತರವಾಗಿ ಅಭಿಷೇಕ ಮಾಡೋದ್ರಿಂದ ವಿಶೇಷವಾದ ಶಕ್ತಿ ಬಿಡುಗಡೆಯಾಗುತ್ತೆ. ಹಾಗೆ ಗುರುತ್ವಾಕರ್ಷಣ ಶಕ್ತಿ ಕೂಡ ತುಂಬ ಹೆಚ್ಚಾಗಿರುತ್ತಂತೆ ಆ ದಿನ. ಹಾಗಾಗಿ ವಿಶೇಷವಾದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಶಿವರಾತ್ರಿ ಹಬ್ಬದ ಮಹತ್ವ ಏನು, ಅದರ ಆಚರಣೆ ಹೇಗೆ ಎಲ್ಲವನ್ನ ಹೇಳಿದೆ. ಕಡೆಯದಾಗಿ ಯಾವುದೇ ದೇವರು ಅಥವಾ ದೈವಗಳ ಆರಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಇರಬೇಕಾದ್ದು ಭಕ್ತಿ. ಭಕ್ತಿ ಅಂದರೆ ಏನು ಅಂತ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದು 70% ಜನ ಈಗಲೂ ತಿಳ್ಕೊಂಡದೇನೆಂದರೆ ಭಕ್ತಿ ಅಂದರೆ ನಮ್ಮ ಬೇಡಿಕೆಯ ಲಿಸ್ಟನ್ನು ಹಿಡ್ಕೊಂಡು ಆ ಬೇಡಿಕೆಗಳು ಈಡೇರೋದಕ್ಕೋಸ್ಕರ ಮಾಡುವಂತಹ ವ್ರತಗಳೇ ಭಕ್ತಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ತುಂಬ ಜನ ನನ್ನಲ್ಲಿ ಕೂಡ ಕೇಳಿದ್ದಿದೆ. ಇದು ದೈವ ಅಥವಾ ದೇವರಿಗೆ ಸಂಬಂಧಿಸಿದ್ದಾಗಿರಬಹುದು. ನಾನು ಮೊದಲೇ ಹೇಳಿದೆ, ನಂದೊಂದು ಕೆಲಸ ಆಗಬೇಕು, ಇಷ್ಟು ಹಣದ್ದು ಸೇವೆ ಕೊಡ್ತೇನೆ ಅಥವಾ ವಸ್ತು ರೂಪದ ಕಾಣಿಕೆ ಕೊಡ್ತೇನೆ, ನನ್ನ ಕೆಲಸ ಯಾವಾಗ ಆಗುತ್ತೆ. ಇನ್ನೊಂದು ವರ್ಗ ಇದೆ, ಅಂದರೆ ನಾನೊಂದು ದೊಡ್ಡ ವ್ರತ ಮಾಡಿದ್ದೀನಿ, ನನ್ನ ಕೆಲಸ ಆಗಲೇ ಇಲ್ಲ, ಆಮೇಲೆ ದೇವರಿಗೆ ಬೈಯೋದು. ಇದನ್ನು ಯಾರಾದರೂ ಭಕ್ತಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಇದು ಅಜ್ಞಾನ. ಅರ್ಥ ಆಗೋ ಥರ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಈಗ ಹುಷಾರಿಲ್ಲ ಅಂತ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಡಾಕ್ಟರ್ ಫೀಸ್ ಕೊಡ್ತೀರಿ, ಡಾಕ್ಟರ್ ಮದ್ದು ಕೊಡ್ತಾರೆ. ಡಾಕ್ಟರ್ ಕೊಟ್ಟ ಆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಹೇಳಿ? ಆ ಮದ್ದನ್ನು ಅವರು ಹೇಳಿದ ಪಥ್ಯದ ಜೊತೆಗೆ ಸೇವನೆ ಮಾಡಿದರೆ ಮಾತ್ರ ಮದ್ದು ವರ್ಕ್ ಆಗುತ್ತೆ. ಹಣ ಎಷ್ಟು ಬೇಕಾದರೂ ಕೊಡ್ತೀನಿ, ಮದ್ದು ಇಂಜೆಕ್ಷನ್ ಎಲ್ಲ ನೀವೇ ತಿನ್ನಿ ಡಾಕ್ಟ್ರೇ, ಕಾಯಿಲೆ ಮಾತ್ರ ನಂದು ವಾಸಿ ಆಗಬೇಕು. ಇಂತಹ ಒಂದು ಪೊಳ್ಳು ವಾದದಲ್ಲಿ ಏನಾದರೂ ಅರ್ಥ ಇದೆಯಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಶಾಲೆಗೆ 1000 ಗಟ್ಟಲೆ ಲಕ್ಷಗಟ್ಟಲೆ ಡೊನೇಷನ್ ಕಟ್ಟಿ ಮಕ್ಕಳನ್ನ ಕಳಿಸ್ತೇವೆ. ಡೊನೇಷನ್ ಕೊಟ್ಟು ಶಾಲೆಯಲ್ಲಿ ಮಕ್ಕಳನ್ನ ಕೂರಿಸಿದ್ರೆ ಮಕ್ಕಳಿಗೆ ವಿದ್ಯೆ ಹತ್ತುತ್ತಾ? ಟೀಚರ್ ಕಲಿಸಿದ್ದನ್ನು ಮಕ್ಕಳು ಕಲಿಬೇಕು. ಹೋಮ್ವರ್ಕ್ ಅಂತ ಒಂದಷ್ಟು ಕೊಡ್ತಾರೆ, ಬರೆಸ್ತಾರೆ, ಪ್ರಶ್ನೆ ಕೇಳ್ತಾರೆ, ಪರೀಕ್ಷೆ ಮಾಡ್ತಾರೆ. ಅಂದರೆ ಡೊನೇಷನ್ ಕೊಟ್ಟು ಕೂರಿಸಿದ ಮಾತ್ರಕ್ಕೆ ಟೀಚರ್ಸ್ನಿಂದ ಮಕ್ಕಳಿಗೆ ಆಟೋಮ್ಯಾಟಿಕ್ ವಿದ್ಯೆ ಅನ್ನೋದು ಟ್ರಾನ್ಸ್ಫರ್ ಆಗೋದಿಲ್ಲ. ಟೀಚರ್ ಕಲಿಸಿದ್ದನ್ನು ಕಲಿತರೆ ಮಾತ್ರ ಫಲಿತಾಂಶ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಇದೇ ಮೆಥಡ್ ದೇವಸ್ಥಾನಕ್ಕೆ ಕೂಡ ಅಪ್ಲೈ ಆಗುತ್ತೆ. ನಾವು ಇಂತಿಷ್ಟು ಅಂತ ನಿಗದಿಪಡಿಸಿದ ದುಡ್ಡಲ್ಲಿ ಸೇವೆ ಕೊಡ್ತೇವೆ. ಅರ್ಚಕರು ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ. ಇಷ್ಟಾದರೆ ನಮ್ಮ ಬೇಡಿಕೆ ಈಡೇರುತ್ತಾ? ಹೇಗೆ ಮದ್ದನ್ನು ರೋಗಿಯೇ ತಗೋಬೇಕು, ಹೇಗೆ ವಿದ್ಯೆಯನ್ನು ವಿದ್ಯಾರ್ಥಿಯೇ ಕಲಿಬೇಕು, ಹಾಗೆ ಭಕ್ತನಾಗಿ ಬಂದವನು ಭಕ್ತಿಯನ್ನು ಮಾಡಲೇಬೇಕು. ಹಣ ಕೊಟ್ಟರೆ ಮುಗೀತು ಅನ್ನೋದಕ್ಕೆ ಭಕ್ತಿ ಅನ್ನೋದು ವ್ಯಾಪಾರ ಅಲ್ಲ.
ಭಕ್ತಿ ಅಂದರೆ ದೇವರ ಮೇಲೆ ಇರೋ ನಿರ್ಮಲವಾದ ಪ್ರೀತಿ, ಶ್ರದ್ಧೆ, ನಂಬಿಕೆ. ಯಾವುದನ್ನು ಕೇಳದೆ ನೀನು ಕೊಟ್ಟಿದ್ರಲ್ಲಿ ನಾನು ತೃಪ್ತಿಯಿಂದ ಬದುಕ್ತೀನಿ ಅನ್ನೋದು ಭಕ್ತಿ. ಏನೇ ಬರಲಿ ನೀನಿರುವಾಗ ನನಗೇನು ಭಯ ಅನ್ನೋ ಭಗವಂತನ ಬಗ್ಗೆ ಇರೋ ಅಚಲವಾದ ವಿಶ್ವಾಸವೇ ಭಕ್ತಿ. ಭಕ್ತಿ ಯಾರು ಬೇಕಾದರೂ ಮಾಡಬಹುದು. ಹಾಗೆ ನೋಡಿದರೆ ರಾಕ್ಷಸರು ಕೂಡ ದೇವರ ಪರಮಭಕ್ತರೇ. ಆದರೆ ರಾಕ್ಷಸರು ಮಾಡಿದ ಭಕ್ತಿಯ ಉದ್ದೇಶ ಅಂದರೆ ಅದು ಸ್ವಯಂ ಸಾಕ್ಷಾತ್ಕಾರಕ್ಕೆ ಆಗಿರಲಿಲ್ಲ. ಬೇಕು ಅನ್ನೋ ಬೇಡಿಕೆಗಳನ್ನು ಇಟ್ಕೊಂಡು ಭಕ್ತಿ ಮಾಡ್ತಾ ಇದ್ರು. ಅಧಿಕಾರ ಬೇಕು, 3 ಲೋಕಗಳು ನನ್ನ ಅಧೀನದಲ್ಲಿ ಇರಬೇಕು ಅನ್ನೋ ಪ್ರತಿಷ್ಠೆಗೋಸ್ಕರ ಭಕ್ತಿ ಮಾಡ್ತಾ ಇದ್ರು. ನಿಜವಾಗಿ ಭಕ್ತಿ ಅಂದರೆ ತ್ಯಾಗ, ಭಕ್ತಿ ಅಂದರೆ ಆತ್ಮನಿವೇದನೆ. ಶ್ರೀಕೃಷ್ಣ ಪರಮಾತ್ಮ ಮತ್ತು ಸುಧಾಮರ ಕಥೆ ನಮ್ಗೆ ಗೊತ್ತಿದೆ ಅಲ್ವಾ? ಸುಧಾಮ ಏನೂ ಕೇಳಲಿಲ್ಲ. ಶ್ರೀಕೃಷ್ಣ ಸಕಲ ಐಶ್ವರ್ಯವನ್ನು ಕೊಟ್ಟುಬಿಟ್ರು. ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತಿದೆ. ಕಷ್ಟ ಕೊಟ್ಟರೆ ಸಹಿಸೋದಕ್ಕೆ ಧೈರ್ಯ ಕೊಡು ಅಂತ ಕೊಟ್ಟದ್ದನ್ನು ಸ್ವೀಕರಿಸೋದು ಭಕ್ತಿ. ಸುಖ ಕೊಟ್ಟರೆ ಕೃತಜ್ಞತೆ ವ್ಯಕ್ತಪಡಿಸೋದು ಭಕ್ತಿ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಶ್ರೀಕೃಷ್ಣ, ಶ್ರೀರಾಮ, ಸೀತಾಮಾತೆ ಎಲ್ಲರೂ ಕಷ್ಟ ಅನುಭವಿಸಿದ ಕಥೆಯನ್ನು ನಾವು ಕೇಳಿದ್ದೀವಿ. ನಿಷ್ಕಲ್ಮಶ ಭಕ್ತಿ ಮಾತ್ರ ನಮ್ಮನ್ನು ಮುಕ್ತಿಯ ಕಡೆ ಕೊಂಡೋಗುತ್ತೆ. ಕಡೇ ಪಕ್ಷ ಹಬ್ಬಗಳ ದಿನ ಆದರೂ ನಮ್ಮ ಬೇಡಿಕೆಯ ಲಿಸ್ಟನ್ನು ಇಡೋದನ್ನು ಬಿಟ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಕಾರಂತರು ಒಂದು ಕಡೆ ಹೇಳ್ತಾರೆ, ಕಣ್ಣು, ಕಿವಿ, ಮೂಗು ಹೀಗೆ ಎಲ್ಲ ಅಂಗಗಳನ್ನು ಸರಿಯಾಗಿ ಕೊಟ್ಟ ದೇವರನ್ನ ಇನ್ನೇನು ಕೇಳೋದು ಅಂತ. ನಿಜವಾಗಿ ನೋಡಿದರೆ ದೇವರು ಎಲ್ಲವನ್ನ ನಮಗೆ ಫ್ರೀಯಾಗಿ ಕೊಟ್ಟಿರೋದು. ಭೂಮಿ, ನೀರು, ಗಾಳಿ, ಪ್ರಕೃತಿ ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋ ವಿವೇಚನೆ ಮಾಡೋದಕ್ಕೆ ಮೆದುಳು ಕೊಟ್ಟಿದ್ದಾರೆ. ಎಲ್ಲವನ್ನ ದೇವರೇ ಮಾಡಬೇಕು ಅನ್ನೋ ಆಲಸ್ಯತನ ಬಿಟ್ಟು ಬಿಡೋಣ. ಹಬ್ಬಗಳ ದಿನ ಭಗವಂತನ ನಾಮ ಜಪ ಮಾಡ್ತಾ ಭಕ್ತಿಯಿಂದ ದೇವರನ್ನ ಸಂಪ್ರೀತಿಗೊಳಿಸೋಣ. ಭಗವದ್ಗೀತೆಯ 9ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂದರೆ ಭಗವಂತನಿಗೆ ಎಲೆ, ಹೂ, ಹಣ್ಣು ಅಥವಾ ನೀರನ್ನು ಭಕ್ತಿಯಿಂದ ಅರ್ಪಿಸಿದರೆ ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರಂತೆ. ದೇವರಿಗೆ ಭಕ್ತಿ ಮುಖ್ಯವೇ ಹೊರತು ವಸ್ತುಗಳ ಮೌಲ್ಯ ಮುಖ್ಯ ಅಲ್ಲ. ಹಾಗಾಗಿ ನಮ್ಮಲ್ಲಿ ಎಷ್ಟು ಇದೆಯೋ ಅಷ್ಟರಲ್ಲೇ ಭಕ್ತಿಯಿಂದ ಪೂಜೆ ಮಾಡೋಣ, ಹಬ್ಬಗಳನ್ನು ಆಚರಣೆ ಮಾಡೋಣ. ಈ ಶಿವರಾತ್ರಿ ಹಬ್ಬ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.